ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಮಾರ್ಕೆಟ್ನ ಯಾವ ಥರ ಅನಾಲಿಸಿಸ್ ಮಾಡೋದು ನಾವು ತಿಳ್ಕೊಳ್ಳೋಣ, ಓಕೆನಾ. ಸೊ ಯಾವುದೇ ಚಾರ್ಟ್ ತೊಗೊಳ್ಳಿ, ನೀವು ಇಂಡಿಯನ್ ಮಾರ್ಕೆಟ್ ಆದರೂ ತೊಗೊಳ್ಳಿ, ಫಾರೆಕ್ಸ್ ಆದರೂ ತೊಗೊಳ್ಳಿ, ಕ್ರಿಪ್ಟೋ ಆದರೂ ತೊಗೊಳ್ಳಿ. ಸೊ ಯಾವ ಥರ ಅನಾಲಿಸಿಸ್ ಮಾಡೋದು ಹೊಸಬರಿಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಯಾವ ಥರ ಅನಾಲಿಸಿಸ್ ಮಾಡಬೇಕು, ಅವರ ಇಡೀ ಜೀವನನೇ ಕೆಲವೊಬ್ಬರು ಇಡೀ ಜೀವನನೇ 5 ನಿಮಿಷಕ್ಕೆ ಕೊಟ್ಟಿರ್ತಾರೆ. ಅಂದರೆ 5 ನಿಮಿಷ ಬಿಟ್ಟು ಬೇರೆ ಯಾವುದೇ ಟೈಮ್ ಫ್ರೇಮ್ ಚಾರ್ಟು ಓಪನ್ ಮಾಡ್ತಾ ಇರಲ್ಲ ಅವರು. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 5 ನಿಮಿಷ ಯೂಸ್ ಮಾಡಿಕೊಂಡು ಅಲ್ಲೇ ಸಪೋರ್ಟು ರೆಸಿಸ್ಟೆನ್ಸು ಡ್ರಾ ಮಾಡಿ ಬ್ರೇಕ್ಔಟ್ ಆದಮೇಲೆ ತುಂಬ ಜನ ತಗೋತಾರೆ. ತಮ್ಮ ಇಡೀ ಜೀವನನ 5 ನಿಮಿಷಕ್ಕೆ ಕೊಟ್ಟಿರ್ತಾರೆ ಅವರು. ಸೊ ಆ ಥರ ಮಾಡೋದು ತಪ್ಪು, ಓಕೆನಾ. ಸೊ ಅನಾಲಿಸಿಸ್ ಮಾಡಬೇಕು ಅಂದರೆ ದೊಡ್ಡ ಟೈಮ್ ಫ್ರೇಮಿಂದ ಯಾವತ್ತು ಚಿಕ್ಕ ಟೈಮ್ ಫ್ರೇಮ್ಗೆ ಬರಬೇಕು. ಸೊ ದೊಡ್ಡ ಟೈಮ್ ಫ್ರೇಮ್ ಪ್ರಕಾರನೇ ಮಾರ್ಕೆಟು ಮೂವ್ ಆಗ್ತಾ ಇರುತ್ತೆ, ಓಕೆನಾ. ಸೊ ಪ್ರತಿ ಟೈಮ್ ಫ್ರೇಮಲ್ಲೂ ಮಾರ್ಕೆಟು ಮೂವ್ ಆಗಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಹಾಗಾಗಿ ಮಾರ್ಕೆಟ್ ಯಾವತ್ತು ದೊಡ್ಡ ಟೈಮ್ ಫ್ರೇಮ್ ಮಾತು ಕೇಳುತ್ತೆ, ಓಕೆನಾ. ಚಿಕ್ಕ ಟೈಮ್ ಫ್ರೇಮ್ ಮಾತು ಕೇಳಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ, ಮಾರ್ಕೆಟ್ ಯಾವತ್ತು ದೊಡ್ಡ ಟೈಮ್ ಫ್ರೇಮ್ ಮಾತು ಕೇಳುತ್ತೆ. ಸೊ ದೊಡ್ಡ ಟೈಮ್ ಫ್ರೇಮಲ್ಲಿ ನಮಗೆ ಸ್ಟ್ರಾಂಗ್ ಆಗಿ ಅಪ್ ಟ್ರೆಂಡ್ ಇದ್ದರೆ ಮಾರ್ಕೆಟ್ ಜಾಸ್ತಿ ಅಪ್ ಸೈಡೇ ಹೋಗುತ್ತೆ, ಓಕೆನಾ. ಸೊ ಶಾರ್ಟ್ ಟರ್ಮ್ ಸೆಲ್ಲಿಂಗ್ ಬರಬಹುದು, ಬಟ್ ಮತ್ತೆ ಮಾರ್ಕೆಟು ಶಾರ್ಟ್ ಟರ್ಮ್ ಸೆಲ್ಲಿಂಗ್ ತೋರಿಸಿ ಮತ್ತೆ ಅಪ್ ಸೈಡೇ ಹೋಗುತ್ತೆ. ಸೊ 1 ಡೇ ಟೈಮ್ ಫ್ರೇಮಿಂದ ನಾವು ಅನಾಲಿಸಿಸ್ ಮಾಡಬೇಕು, ಓಕೆನಾ. 1 ಡೇ ಟೈಮ್ ಫ್ರೇಮ್, 4 ಅವರ್ ಟೈಮ್ ಫ್ರೇಮ್, 1 ಅವರ್ ಟೈಮ್ ಫ್ರೇಮ್. ಸೊ ಈ ಟೈಮ್ ಫ್ರೇಮಲ್ಲಿ ನಾವು ಅನಾಲಿಸಿಸ್ ಮಾಡ್ತಾ 5 ಮಿನಿಟಿಗೆ ಬಂದರೆ ಮಾರ್ಕೆಟಲ್ಲಿ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗುತ್ತೆ, ಓಕೆನಾ. ಚಾರ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಸೊ 1 ಡೇ ಟೈಮ್ ಫ್ರೇಮಲ್ಲಿ ನಮಗೆ ಸದ್ಯಕ್ಕೆ ಗೋಲ್ಡ್ ಚಾರ್ಟಲ್ಲಿ ಇದ್ದೀನಿ, ಬೇರೆ ಬೇರೆ ಚಾರ್ಟಲ್ಲೂ ನಾವು ಈ ಥರ ಮಾಡೋಣ. ಸೊ ಗೋಲ್ಡ್ ಚಾರ್ಟಲ್ಲಿ ನಾವು ಇದ್ದೀವಿ. ಸೊ ಗೋಲ್ಡ್ ಚಾರ್ಟಲ್ಲಿ ನನಗೆ ಏನು ಕಾಣಿಸ್ತಾ ಇದೆ ಸದ್ಯಕ್ಕೆ, ಮೇಜರ್ ಆಗಿ ನನಗೆ ಗೋಲ್ಡಲ್ಲಿ ಸೊ 1 ಡೇ ಟೈಮ್ ಫ್ರೇಮಲ್ಲಿ ಹೈಯೆಸ್ಟ್ ಪಾಯಿಂಟು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಇದು ಮಾರ್ಕೆಟ್ ಇಲ್ಲಿ ತನಕ ಹೋಗಿ ಹೈಯೆಸ್ಟ್ ಪಾಯಿಂಟ್ನ ಕ್ರಿಯೇಟ್ ಮಾಡಿಕೊಂಡು ಬಂದಿದೆ. ಸೊ ಸದ್ಯಕ್ಕೆ ಲೋವೆಸ್ಟ್ ಪಾಯಿಂಟು ಮಾರ್ಕೆಟ್ ಎಲ್ಲಿ ಮಾಡಿದೆ. ಸೊ ಇದು ನನ್ನ ಲೋವೆಸ್ಟ್ ಪಾಯಿಂಟು ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ. ಸೊ ಡೇ ಟೈಮ್ ಫ್ರೇಮಲ್ಲಿ ಇದ್ರ ಒಳಗಡೆ ಮಾರ್ಕೆಟು ಟ್ರೇಡ್ ಆಗ್ತಾ ಇದೆ, ಓಕೆನಾ. ಸೊ ಹೈಯೆಸ್ಟ್ ಪಾಯಿಂಟ್ ಇದೆ, ಲೋವೆಸ್ಟ್ ಪಾಯಿಂಟ್ ಇದೆ. ಅನಾಲಿಸಿಸ್ ಯಾವ ಥರ ಮಾಡಬೇಕು. ಸೊ ಇದನ್ನು ನೀವು ಕಲೀರಿ, ಓಕೆನಾ. ಸೊ ಡೇ ಟೈಮ್ ಫ್ರೇಮಿಂದ ಬರ್ತಾ ಇದೀವಿ ನಾವು. ಇಂಪಾರ್ಟೆಂಟ್ ಟೈಮ್ ಫ್ರೇಮ್ ಅಂದರೆ ಡೇ ಟೈಮ್ ಫ್ರೇಮ್, ಓಕೆನಾ. ಆ್ಯಕ್ಚುಲಿ ವೀಕ್ಲಿಯಿಂದ ಬರ್ತಾರೆ, ಬಟ್ ನಾವು ಡೈಲಿಯಿಂದ ಮಾಡಿದ್ರೆ ಓಕೆ. ಸೊ 1 ಡೇ ಟೈಮ್ ಫ್ರೇಮಲ್ಲಿ ಹೈಯೆಸ್ಟ್ ಪಾಯಿಂಟ್ ಕಾಣಿಸ್ತಾ ಇದೆ, ಲೋವೆಸ್ಟ್ ಪಾಯಿಂಟ್ ಕಾಣಿಸ್ತಾ ಇದೆ. ಸೊ ಇವಾಗ 4 ಅವರ್ಗೆ ಜಂಪ್ ಮಾಡಿದ್ರೆ ನನಗೆ 4 ಅವರಲ್ಲಿ ಮೇಜರ್ ಕೀ ಲೆವೆಲ್ಸ್ ಎಲ್ಲಿದೆ ಮೇಜರ್ ಆಗಿ. ಸೊ 4 ಅವರಲ್ಲಿ ನನಗೆ ಒಂದು ಹೈ ಎಲ್ಲಿ ಕಾಣಿಸ್ತಾ ಇದೆ, ನಡುವೆ ಒಂದು ನನಗೆ 4 ಅವರಲ್ಲಿ ಇಲ್ಲಿ ಹೈನ ಕಾಣಿಸ್ತಾ ಇದೆ. ಇದು ಮೇಜರ್ ಆಗಿ 4 ಅವರ್ ಕೀ ಲೆವೆಲ್ ಇದು, ಓಕೆನಾ. 4 ಅವರ್. ಸೊ ಹಾಗೆ 4 ಅವರಲ್ಲಿ ಈ ಕಲರ್ನ ನಾವು ಚೇಂಜ್ ಮಾಡೋಣ. ಸೊ ಬ್ಲ್ಯಾಕ್ ಕಲರ್ ಮಾಡ್ಕೊಳ್ಳೋಣ. ಸೊ 4 ಅವರಲ್ಲಿ ನಡುವೆ ನಮಗೆ ಒಂದು ಕೀ ಲೆವೆಲ್ ಸಿಕ್ತು 4 ಅವರ್ ಟೈಮ್ ಫ್ರೇಮಲ್ಲಿ. ಸೊ ಮಾರ್ಕೆಟು ಅದನ್ನು ಹಿಟ್ ಮಾಡಿ ಸ್ವಲ್ಪ ರಿಯಾಕ್ಷನ್ ಕೆಳಗಡೆ ಕೊಡ್ತು, ಓಕೆನಾ. ಸೊ 4 ಅವರಲ್ಲಿ ಲೋವೆಸ್ಟ್ ಪಾಯಿಂಟು ಕೀ ಲೆವೆಲ್ಸ್ನ ನಾವು ಇವಾಗ ಡ್ರಾ ಮಾಡಬೇಕು. ಲೋವೆಸ್ಟ್ ಪಾಯಿಂಟ್ ಎಲ್ಲಿದೆ ಸ್ಟ್ರಾಂಗ್. ಇವಾಗ ನನಗೆ ಲೋವೆಸ್ಟ್ ಪಾಯಿಂಟು ಫಸ್ಟ್ ನನಗೆ ಇಲ್ಲಿ ಲೋವೆಸ್ಟ್ ಪಾಯಿಂಟ್ ಕಾಣಿಸ್ತಾ ಇದೆ. ಇದು 4 ಅವರ್ ನನಗೆ ಲೋವೆಸ್ಟ್ ಪಾಯಿಂಟು 1 ಪಾಯಿಂಟ್ ಕಾಣಿಸ್ತಾ ಇದೆ. ಮತ್ತೆ ಇಂಪಾರ್ಟೆಂಟ್ ಕೀ ಲೆವೆಲ್ಸ್ ಮತ್ತೆ ನನಗೆ ಲೋವೆಸ್ಟ್ ಪಾಯಿಂಟು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಇದು ನನ್ನ ಲೋವೆಸ್ಟ್ ಪಾಯಿಂಟ್, ಓಕೆನಾ. ಸೊ ಇವಾಗ ಸೊ ಇಲ್ಲಿ 2 ಇದೆ. ಸೊ ಇದನ್ನು ನೀವು ಡ್ರಾ ಮಾಡಬಹುದು, ಓಕೆನಾ. ಇಲ್ಲೊಂದು ಡ್ರಾ ಮಾಡಬಹುದು. ಸೊ ಮಾರ್ಕೆಟ್ನ
ಇದನ್ನ ಬ್ರೇಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬೈ ಮಾಡಂಗಿಲ್ಲ. ಮಾರ್ಕೆಟ್ ರೀಟ್ರೆಸ್ ಆಗಬೇಕು, ರೀಟ್ರೆಸ್ ಆಗಿ ಮತ್ತೆ ಕೆಳಗಡೆ ಬರುತ್ತೆ, ಕೆಳಗಡೆ ಬಾಟಮ್ ಅಲ್ಲಿ ಬೈ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೊ ಇವಾಗ ನೀವು ಯಾವ ತರ ಮಾರ್ಕೆಟ್ನ ಅರ್ಥ ಮಾಡ್ಕೋದು? ಸೊ ಇಲ್ಲಿ ಸ್ಟ್ರಕ್ಚರ್ ಅಲ್ಲಿ ಏನಾಗ್ತಾ ಇದೆ, ಮಾರ್ಕೆಟ್ ಮೇಲ್ಗಡೆಯಿಂದ ಸ್ಟ್ರಕ್ಚರ್ನ ಯಾವ ತರ ಕ್ರಿಯೇಟ್ ಮಾಡ್ತಾ ಇದೆ, ಮೇಲ್ಗಡೆಯಿಂದ ಲೋವೆಸ್ಟ್ ಆಯಿತು, ಹೈಯೆಸ್ಟ್ ಆಯಿತು, ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಲೋ ಮಾಡ್ತು ಮಾರ್ಕೆಟು. ಸೊ ನಡುವೆ ಚಿಕ್ಕ ಪುಟ್ಟದಿರುತ್ತೆ. ಸೊ ನಾವು ಮೇಜರ್ ಆಗಿ ಸ್ವಿಂಗ್ಸ್ನ ತಗೋತೀವಿ, ಓಕೆನಾ. ಮತ್ತೆ ಮೇಲ್ಗಡೆ ರೀಟ್ರೆಸ್ ಆಯಿತು, ಮತ್ತೆ ಲೋವರ್ ಲೋ ಆಯಿತು, ಮತ್ತೆ ಮೇಲ್ಗಡೆ ಹೋಯ್ತು, ಸೊ ಮತ್ತೆ ಲೋವರ್ ಲೋ ಪಾಯಿಂಟು ಇಲ್ಲಿ ಮಾಡ್ತು, ಓಕೆನಾ. ಸೊ ಸದ್ಯಕ್ಕೆ ಮಾರ್ಕೆಟು ಮತ್ತೆ ಇಲ್ಲಿಂದ ಮೇಲ್ಗಡೆ ಹೋಯ್ತು. ಸೊ ಮೇಲ್ಗಡೆಯಿಂದ ಮತ್ತೆ ಲೋ ಬಂತು, ಯಾಕೆಂದ್ರೆ ಇಲ್ಲಿ ಸೆಲ್ಲಿಂಗ್ ಸ್ಟ್ರಕ್ಚರ್ ಆಗಿತ್ತು, ಬ್ರೇಕ್ ಆಫ್ ಸ್ಟ್ರಕ್ಚರು, ಆ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇಂದ ಡ್ರಾಪ್ ಆಯಿತು. ಸೊ ಮತ್ತೆ ಮಾರ್ಕೆಟ್ ಈ ಹೈ ಪಾಯಿಂಟ್ನ ಬ್ರೇಕ್ ಮಾಡಲಿಲ್ಲ. ಸೊ ಹೈ ಪಾಯಿಂಟ್ನ ಬ್ರೇಕ್ ಮಾಡಲಿಲ್ಲ, ಡೈರೆಕ್ಟ್ ಆಗಿ ನಾನು ಇದನ್ನ ಬಿಟ್ಟು ಇಲ್ಲಿ ತನಕ ತಗೊಂಡು ಹೋಗ್ತೀನಿ. ಅಂದರೆ ಇಲ್ಲಿ ಸ್ಟ್ರಕ್ಚರ್ ನಮ್ದು ಏನಾಯಿತು, ಸ್ಟ್ರಕ್ಚರ್ ಬಿಯರಿಶ್ ಇದ್ದಿದ್ದು ಬುಲ್ಲಿಶ್ಗೆ ಕನ್ವರ್ಟ್ ಆಯಿತು ಮಾರ್ಕೆಟ್. ಇಲ್ಲಿ ಮಾರ್ಕೆಟ್ ಈ ಮೇಜರ್ ಹೈನ ಇಲ್ಲಿ ಬ್ರೇಕ್ ಮಾಡಿದೆ, ಓಕೆನಾ. ಸ್ಟ್ರಕ್ಚರ್ ಮೊದಲು ಬಿಯರಿಶ್ ಇತ್ತು, ಅಂದರೆ ಡೌನ್ ಟ್ರೆಂಡ್ ಇತ್ತು ಶಾರ್ಟ್ ಟರ್ಮು. ಮಾರ್ಕೆಟ್ ಇಲ್ಲಿ ಅಪ್ ಟ್ರೆಂಡ್ಗೆ ಕನ್ವರ್ಟ್ ಆಯಿತು. ಸೊ ಕನ್ವರ್ಟ್ ಆಯಿತು. ಸೊ ಇಲ್ಲಿ ಮೇಜರ್ ಆಗಿ ಮಾರ್ಕೆಟು ಇಲ್ಲಿ ಇಮಿಡಿಯೇಟ್ ಆಗಿ ಬ್ರೇಕ್ಔಟ್ಗೆ ಬೈ ಮಾಡಂಗಿಲ್ಲ. ಇಲ್ಲಿ ಬ್ರೇಕ್ಔಟ್ ಆದಮೇಲೆ, ಸೊ ಇದನ್ನು ನಾನು ಇವಾಗ ತೆಗಿತೀನಿ, ಓಕೆನಾ. ಬ್ರೇಕ್ಔಟ್ ಆದಮೇಲೆ ಬೈ ಮಾಡಂಗಿಲ್ಲ, ವಾಪಸ್ ನಮ್ಮ ಝೋನ್ಗೆ ಬರುತ್ತದೆ, ಓಕೆನಾ. ಇವಾಗ ಇಲ್ಲಿ ಬ್ರೇಕ್ ಆಗಿದೆ ಅಂದರೆ ನಮ್ಮ ಹೈಯರ್ ಲೋ ಪಾಯಿಂಟ್ ಎಲ್ಲಾಗುತ್ತೆ. ಸೊ ಇದು ನನ್ನ ಹೈಯರ್ ಲೋ ಪಾಯಿಂಟು, ಇದು ನನ್ನ ಹೈಯರ್ ಲೋ ಪಾಯಿಂಟು, ಇದು ಕೆಳಗಡೆದು ಲೋವರ್ ಲೋ ಪಾಯಿಂಟ್ ಆಗುತ್ತೆ. ಇದು ಹೈಯರ್ ಲೋ, ಯಾಕೆಂದರೆ ಮಾರ್ಕೆಟು ಸ್ಟ್ರಕ್ಚರ್ ಇಲ್ಲಿ ಚೇಂಜ್ ಮಾಡ್ಕೊಂಡಿದೆ. ಹಾಗಾದರೆ ನನ್ನ ಹೈಯೆಸ್ಟ್ ಪಾಯಿಂಟ್ ಯಾವುದಿರುತ್ತೆ, ಮಾರ್ಕೆಟ್ ಎಲ್ಲಿ ಹೈ ಮಾಡಿದೆ, ಇದು ನನ್ನ ಹೈಯೆಸ್ಟ್ ಪಾಯಿಂಟು. ಜಸ್ಟ್ ನಾನು ಏನು ಮಾಡಬೇಕು, ಫಿಫ್ತ್ ಟೂಲ್ನ ಅಪ್ಲೈ ಮಾಡಿದಾಗ ಹೈಯರ್ ಲೋ ಪಾಯಿಂಟಿಂದ, ಸೊ ಫಿಫ್ತ್ ಟೂಲ್ನ ತಗೋತೀನಿ ನಾನು. ಸೊ ಫಿಫ್ತ್ ಟೂಲ್ನ ತಗೊಂಡಾಗ, ಸೊ ಹೈಯರ್ ಲೋ ಪಾಯಿಂಟಿಂದ ಹೈಯರ್ ಹೈ ಪಾಯಿಂಟ್ಗೆ ಹಾಕಿದ್ರೆ, ಸೊ ಮಾರ್ಕೆಟು ಈ ಸದ್ಯಕ್ಕೆ ಎರಡು ಲೈನ್ನ ನಾನು ತೆಗಿತೀನಿ. ಸೊ ಮಾರ್ಕೆಟು ಎಲ್ಲಿ ತನಕ ರಿಟ್ರೆಸ್ ಆಗಬೇಕು, ಸೊ 50% ಕೆಳಗಡೆ ಡಿಸ್ಕೌಂಟ್ ಝೋನ್ ನಮಗೆ ಸ್ಟಾರ್ಟ್ ಆಗುತ್ತೆ. ಈ ಡಿಸ್ಕೌಂಟ್ ಝೋನ್ ಒಳಗಡೆ ಮಾರ್ಕೆಟು ಬಂದಿದೆ. ಸೊ ಇಲ್ಲಿ ನಾವು ಡಿಸ್ಕೌಂಟ್ ಝೋನ್ ಬಂತು ಅಂತ ಇಮಿಡಿಯೇಟ್ ಆಗಿ ಬೈ ಮಾಡ್ತೀವ, ಬೈ ಮಾಡೋದಿಲ್ಲ. ಇಲ್ಲಿ ಕನ್ಫರ್ಮೇಷನ್ ತಗೋಬೇಕು ಚಿಕ್ಕ ಟೈಮ್ ಫ್ರೇಮಲ್ಲಿ. ಇದು ನಾವು 4 hour ಟೈಮ್ ಫ್ರೇಮಲ್ಲಿ ಇದ್ದೀವಿ, ಓಕೆನಾ. ಸೊ ಡಿಸ್ಕೌಂಟ್ ಝೋನ್ ಒಳಗಡೆ ಎಂಟರ್ ಆಯಿತು. ಸೊ ಇಲ್ಲಿ ನೀವು ಕನ್ಫರ್ಮೇಷನ್ ತಗೊಂಡು ಈ ಜಾಗದಲ್ಲಿ ನೀವು ಬೈ ಮಾಡಿದರೆ, ಎಲ್ಲಿ ಮಾರ್ಕೆಟ್ ಹೈ ಮಾಡಿತ್ತು ಅಲ್ಲಿ ತನಕ ಹೋಗ್ತಾ ಇತ್ತು, ಕರೆಕ್ಟಾ. ಸೊ ಮತ್ತೆ ಮಾರ್ಕೆಟ್ ಏನು ಮಾಡ್ತು, ಸ್ಟ್ರಕ್ಚರ್ನ ಇಲ್ಲಿ ಚೇಂಜ್ ಮಾಡ್ತು, ಮೇಲ್ಗಡೆ ಸ್ಟ್ರಕ್ಚರ್ ಬ್ರೇಕ್ ಆಯಿತು. ಸೊ ಯಾವ ಥರ ಬ್ರೇಕ್, ಸೊ ಮಾರ್ಕೆಟು ಇಲ್ಲಿ ನಮಗೆ ಒಂದು ಬುಲ್ಲಿಶ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿತ್ತು, ಹೈ ಮಾಡ್ತು, ಸೊ ಲೋ ಮಾಡ್ತು, ಮತ್ತೆ ಇಲ್ಲಿ ಬ್ರೇಕ್ ಮಾಡ್ತು, ಓಕೆನಾ. ಅಂದರೆ ಹೈಯರ್ ಲೋ ಇಲ್ಲಿ ಇವಾಗ ನಿಮಗೆ ಹೈಯರ್ ಲೋ ಇಲ್ಲಿ ಶಿಫ್ಟ್ ಆಗುತ್ತೆ, ಓಕೆನಾ. ಇದು ನಿಮ್ಮ ರೀಸೆಂಟ್ ಆಗಿರೋ ಹೈಯರ್ ಲೋ. ಸೊ ರೀಸೆಂಟ್ ಆಗಿರೋ ಹೈಯರ್ ಲೋ ಪಾಯಿಂಟ್ ನಮಗೆ ಇಲ್ಲಿ ಸಿಕ್ಕಿದೆ. ಸದ್ಯಕ್ಕೆ ಮಾರ್ಕೆಟು ಸ್ವಲ್ಪ ರೀಟ್ರೇಸ್ ಆಗಿ ಮತ್ತೆ ಇಲ್ಲಿ ದೊಡ್ಡ ಹೈಯರ್ ಹೈನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದೆ, ಓಕೆನಾ. ಹೈ ಪಾಯಿಂಟ್ ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಮಾಡ್ಕೊಂಡಿದೆ. ಇವಾಗ ನಾವೇನು ಮಾಡಬೇಕು, ಸೊ ಜಸ್ಟ್ ಫಿಬೊನಾಚಿ ಎತ್ಕೊಂಡು ಹೈಯರ್ ಲೋ ಪಾಯಿಂಟಿಂದ ಹೈಯರ್ ಹೈ ಪಾಯಿಂಟ್ಗೆ ಹಾಕಿದ್ರೆ, ಸೊ ಮಾರ್ಕೆಟು 61.8 ರೀಟ್ರೇಸ್ ಆಯಿತು. ಸೊ ಇಲ್ಲಿಂದ ಮತ್ತೆ ಟಾಪ್ಗೆ ಇವಾಗ ನಮ್ಮ ಬೈಯಿಂಗ್ ಎಲ್ಲಿದೆ, ಸೊ ನಮ್ಮ ಬೈಯಿಂಗು ನಾವು 61.8 ಇಂದ ಮಾಡ್ತೀವಿ, ಬಟ್ ಕನ್ಫರ್ಮೇಷನ್ ತೊಗೊಂಡು ಮಾಡ್ತೀವಿ. ಇಲ್ಲಿ ಡೈರೆಕ್ಟ್ ಆಗಿ 61.8 ಬಂತು, 50% ಬಂತು, 38 ಬಂತು ಅಂತ ಬೈ ಮಾಡೋಕ್ಕಾಗಲ್ಲ, ಓಕೆನಾ. ಇಲ್ಲಿ ಕನ್ಫರ್ಮೇಷನ್ ಕೊಡುತ್ತದು, ವಿತೌಟ್ ಕನ್ಫರ್ಮೇಷನ್ ನೋ ಬೈಯಿಂಗ್, ಓಕೆನಾ. ಸೊ 61.8 ಆಯಿತು. ಮತ್ತೆ ಮಾರ್ಕೆಟ್ ಇಲ್ಲಿಂದ ಎಲ್ಲಿ ಹೈ ಮಾಡಿತ್ತೋ ಆ ಪಾಯಿಂಟ್ಗೆ ಹೋಗಲೇಬೇಕು, ಯಾಕೆಂದರೆ ಮಾರ್ಕೆಟು ಇಲ್ಲಿ ಸ್ಟ್ರಕ್ಚರ್ ಅಪ್ ತೋರಿಸ್ತಾ ಇದೆ.
ಸ್ಟ್ರಕ್ಚರ್ ಅಪ್ ತೋರಿಸಿ ರೀಟ್ರೇಸ್ ಆಗಿ ಮತ್ತೆ ಅಲ್ಲಿಗೆ ಹೋಗಬೇಕು. ಸ್ಟ್ರಕ್ಚರ್ ಬ್ರೇಕ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ, ಇಮ್ಮಿಡಿಯೇಟ್ ಆಗಿ ಹೋಗ್ತಾ ಇಲ್ಲ. ಓಕೆನಾ? ಸೊ ಸ್ಟ್ರಕ್ಚರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅನಾಲಿಸಿಸ್ ಯಾವ ತರ ಮಾಡೋದು ಇವಾಗ ನಿಮ್ಗೆ ಅರ್ಥ ಆಗ್ತಿರಬಹುದು. ಸೊ ಸ್ಟ್ರಕ್ಚರ್ ಇವಾಗ ಮೇಲ್ಗಡೆ ಕೂಡ ಮಾರ್ಕೆಟ್ ಈ ಸ್ಟ್ರಕ್ಚರ್ ನ ಇಲ್ಲಿ ಬ್ರೇಕ್ ಮಾಡಿದೆ. ಇವಾಗ ರೀಸೆಂಟ್ ಆಗಿರೋ ಬ್ರೇಕ್ ಆಗಿರೋ ಸ್ಟ್ರಕ್ಚರ್ ಇದು ನಮಗೆ. ಸೊ ಇಲ್ಲಿ ಬ್ರೇಕ್ ಆಯಿತು, ಬ್ರೇಕ್ಔಟ್ಗೆ ನಾನು ತಗೊಂಡೆ, ಸ್ವಲ್ಪ ಪ್ರಾಫಿಟ್ ಆಯಿತು, ಮತ್ತೆ ಬಂದು ಸ್ಟಾಪ್ ಲಾಸ್ ಆಯಿತು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಬ್ರೇಕ್ಔಟ್ಗೆ ಯಾವತ್ತೂ ಎಂಟ್ರಿ ಮಾಡಬಾರ್ದು, ಅದು ರಾಂಗ್ ಅದು. ಓಕೆನಾ? ಸೊ ಸ್ಟಾಪ್ ಲಾಸು ಇದ್ರ ಕೆಳಗಡೆ ರೀಟೆಸ್ಟ್ ಆಯಿತು, ಇದ್ರ ಮೇಲೆ ವಾಪಸ್ ಬಂದು ರೀಟೆಸ್ಟ್ ಮಾಡ್ತು, ಮತ್ತೆ ಬೈ ಮಾಡ್ತೀವಿ, ಮತ್ತೆ ಸ್ಟಾಪ್ ಲಾಸು ಈ ನಮ್ಮ ಸಪೋರ್ಟ್ ಕೆಳಗಡೆ ಇಡ್ತೀವಿ. ಈ ಥರ ಮಾಡೋದಿಲ್ಲ. ಓಕೆನಾ? ಇವಾಗ ಸ್ಟ್ರಕ್ಚರ್ 4 ಅವರಲ್ಲಿ ಮೇಲ್ಗಡೆ ಬ್ರೇಕ್ ಆಗಿದೆ. ಸೊ ನನ್ನ ಹೈಯರ್ ಲೋ ಪಾಯಿಂಟ್ ಎಲ್ಲಿದೆ ಇವಾಗ? ಇದು ನನ್ನ ಹೈಯರ್ ಲೋ ಪಾಯಿಂಟ್, ಮೇಜರ್ ಸ್ಟ್ರಕ್ಚರ್ದು ಹೈಯರ್ ಲೋ ಪಾಯಿಂಟ್ ಇದೆ. ಸೊ ಇವಾಗ ನಾನು ಫಿಬೊನಾಚಿ ಎತ್ಕೊಂಡು ಜಸ್ಟ್ ಹೈಯರ್ ಹೈ ಪಾಯಿಂಟ್ ಎಲ್ಲಿ ಮಾಡಿದೆ, ನನಗೆ ಮೇಜರ್ ಆಗಿ ಹೈನ ಎಲ್ಲಿ ಮಾಡಿದೆ ಮಾರ್ಕೆಟು, ಇಲ್ಲಿ ವಿಕ್ನ ಏನು ಫಾರ್ಮೇಷನ್ ಮಾಡಿದೆ, ಇದು ನನ್ನ ರೀಸೆಂಟ್ ಫಾರ್ಮೇಷನ್ ಆಗಿರೋ ನನಗೆ ಹೈ ಪಾಯಿಂಟ್ ಅದು. ಸೊ ಫಿಬೊನಾಚಿ ಟೂಲ್ನ ಎತ್ಕೊಂಡು, ಓಕೆನಾ, ಈ ಹೈಯರ್ ಲೋ ಪಾಯಿಂಟಿಂದ ಹೈಯರ್ ಹೈ ಪಾಯಿಂಟ್ಗೆ ಹಾಕಿದಾಗ, ಸೊ ಮಾರ್ಕೆಟ್ ಇನ್ನು ರೀಟ್ರೆಸ್ ಆಗಕ್ಕೆ ಬಂದಿಲ್ಲ, ಬರಬೇಕು. ಬಂದ ಮೇಲೆ ನಾವು ಇಲ್ಲಿ ಕೆಳಗಡೆ ಬಂದ ಮೇಲೆ ಬೈ ಮಾಡಬೇಕು. ಬೈ ಆಟ್ ಲೋ ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಅಪ್ ಟ್ರೆಂಡ್ ಅಲ್ಲಿ ಬೈ ಮಾಡೋದಿದ್ರೆ ಲೋ ಅಲ್ಲಿ ಬೈ ಮಾಡಿ. ಲೋ ಅಂದ್ರೆ ರೀಟ್ರೇಸ್ ಆಗಿ ಮೇಲ್ಗಡೆಯಿಂದ ರೀಟ್ರೇಸ್ ಆಗಿ ಇಲ್ಲಿ ಬಂದಾಗ ಇಲ್ಲಿಂದ ಬೈ ಮಾಡಿದ್ರೆ ಕೆಳಗಡೆ ಮೇಲ್ಗಡೆ ಹೋಗುತ್ತೆ ಮಾರ್ಕೆಟ್ ಬ್ರೇಕ್ ಮಾಡಿಕೊಂಡು. ಓಕೆನಾ? ಸೊ ಇಲ್ಲಿ ನನಗೆ ಒಂದು ಡಿಮಾಂಡ್ ಝೋನ್ ಕೂಡ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಡಿಮಾಂಡ್ ಝೋನ್ ಕಾಣಿಸ್ತಾ ಇದೆ. ಸೊ ಎಲ್ಲಿದೆ ನನ್ನ ಡಿಮಾಂಡ್ ಝೋನ್? ಇದು ನನ್ನ 4 ಅವರ್ ಟೈಮ್ ಫ್ರೇಮ್ ಡಿಮಾಂಡ್ ಝೋನ್. ಇದು ರೆಡ್ ಕಲರ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ, ಇದು ನನ್ನ ಡಿಮಾಂಡ್ ಝೋನ್. ಮಾರ್ಕೆಟ್ ಈ ಡಿಮಾಂಡ್ ಝೋನ್ ಒಳಗಡೆ ಬರಬೇಕು. ಬಂದ ಮೇಲೆ ನಾವು ಇಲ್ಲಿ ಬೈ ಮಾಡಿದ್ರೆ ಟಾಪ್ ತನಕ ನಮಗೆ ಟಾರ್ಗೆಟ್ ಸಿಗುತ್ತೆ. ಈ ಡಿಮಾಂಡ್ ಝೋನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಡಿಮಾಂಡ್ ಝೋನ್ ಇಲ್ಲಿ ಕ್ರಿಯೇಟ್ ಆಯಿತು? ಸೊ ಇಲ್ಲಿಂದ ಸ್ಟ್ರಾಂಗೆಸ್ಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ತೊಗೊಂಡು ಹೋಗಿದ್ದಾನೆ, ಸ್ಟ್ರಾಂಗೆಸ್ಟ್ ಆಗಿ ಹೋಗಿದೆ. ಸೊ ಇದು ನನ್ನ ರೀಸೆಂಟ್ ಆಗಿರೋ ಡಿಮಾಂಡ್ ಝೋನ್. ಮಾರ್ಕೆಟ್ ಇದ್ರ ಒಳಗಡೆ ಬಂದಾಗ ನಾವು ಕನ್ಫರ್ಮೇಶನ್ ತಗೊಂಡು ಚಿಕ್ಕ ಟೈಮ್ ಫ್ರೇಮ್ ಹೋಗಿ ಟ್ರೇಡ್ ಮಾಡ್ತೀವಿ, ಕರೆಕ್ಟ್. ಬಟ್ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ನಾವು ಸ್ಟ್ರಕ್ಚರ್ನ ನೋಡಬೇಕು. ಮಾರ್ಕೆಟ್ ಎಲ್ಲಿ ಮೂವ್ ಆಗ್ತಾ ಇದೆ ಅದನ್ನ ನೋಡಬೇಕು. ಇವಾಗ ಮೇಜರ್ ಇಲ್ಲೊಂದು ಕೀ ಲೆವೆಲ್ಗೆ ಮಾರ್ಕೆಟ್ ಹಿಟ್ ಆಗಿದೆ. ಮಾರ್ಕೆಟ್ ಮೇಜರ್ ಕೀ ಲೆವೆಲ್ಗೆ ಹಿಟ್ ಆದ್ಮೇಲೆ ಮಾರ್ಕೆಟ್ ಇಲ್ಲಿಂದ ರೀಟ್ರೇಸ್ ಆಗಬೇಕು. ಓಕೆನಾ? ಸೊ ಮೇಲ್ಗಡೆ ಬ್ರೇಕ್ ಮಾಡ್ಕೊಂಡು ಹೋದ್ರೆ ವಾಪಸ್ ಮತ್ತೆ ಇಲ್ಲಿಗೆ ಬರುತ್ತದು, ಎಲ್ಲಿ ಓಡ್ ಹೋಗಲ್ಲ. ಡೈರೆಕ್ಟ್ ಆಗಿ ಹಿಂಗೆ ಮೇಲೆ ಸ್ಟ್ರೈಟ್ ಆಗಿ ಒಂದೇ ಸಲ ಮಾರ್ಕೆಟ್ ಹೋಗಲ್ಲ, ಮೇಲ್ಗಡೆ ಹೋಗಿ ಕೆಳಗಡೆ ಬರಲೇಬೇಕು. ಸೊ ಎಲ್ಲೆಲ್ಲಿ ಡಿಮಾಂಡ್ ಝೋನ್ ಇರುತ್ತೆ ಅದನ್ನ ಮಾರ್ಕ್ ಮಾಡಿಕೊಂಡು ನಾವು ಇಟ್ಕೋಬೇಕು. ಸೊ ಅದ್ರ ಒಳಗಡೆ ಬಂದಾಗ ನಾವು ಡಿಮಾಂಡ್ ಝೋನ್ ಒಳಗಡೆ ಬೈ ಮಾಡ್ತೀವಿ. ಮಾರ್ಕೆಟ್ ಇಲ್ಲಿ ಲಿಕ್ವಿಡಿಟಿನ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಇಲ್ಲಿ ನನಗೆ ಈಕ್ವಲ್ ಲೋಸ್ ಕಾಣಿಸ್ತಾ ಇದೆ, ಈಕ್ವಲ್ ಲೋಸ್. ಓಕೆನಾ? ಸೊ ಈಕ್ವಲ್ ಲೋಸ್ ಅಂದ್ರೆ ಅಲ್ಲಿ ಲಿಕ್ವಿಡಿಟಿ, ತುಂಬಾ ಜನ ಲಿಕ್ವಿಡಿಟಿನ ಅಂದ್ರೆ ಸ್ಟಾಪ್ ಲಾಸಸ್ನ ಇದ್ರ ಕೆಳಗಡೆ ಇಟ್ಟು ಬೈ ಮಾಡಿರ್ತಾರೆ. ಅವರ ಸ್ಟಾಪ್ ಲಾಸಸ್ ಇಲ್ಲಿ ಇರುತ್ತೆ. ಈಕ್ವಲ್ ಲೋಸ್ ಈಕ್ವಲ್ ಹೈಸ್ ಎಲ್ಲಿರುತ್ತೆ ಅಲ್ಲಿ ಸ್ಟಾಪ್ ಲಾಸಸ್ ತುಂಬಾ ಇರುತ್ತೆ. ಅದಕ್ಕೆ ನಾವು ಅದನ್ನ ಲಿಕ್ವಿಡಿಟಿ ಅಂತ ಕರಿತೀವಿ. ಓಕೆನಾ? ಸೊ ಎಲ್ಲಿ ಲಿಕ್ವಿಡಿಟಿ ಇರುತ್ತೆ ಅದನ್ನ ಹಂಟ್ ಮಾಡಕ್ ಮಾರ್ಕೆಟ್ ಬರುತ್ತೆ. ನಮ್ಮ ಡಿಮಾಂಡ್ ಝೋನ್ ಇದೆ. ಸೊ ಡಿಮಾಂಡ್ ಝೋನ್ ಒಳಗಡೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ಬೈ ಮಾಡ್ತೀವಾ? ಸೊ ಬೈ ಮಾಡೋಕ್ಕಾಗಲ್ಲ, ಅಲ್ಲೂ ಕನ್ಫರ್ಮೇಷನ್ ನಾವು ತಗೋತೀವಿ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲಿ ಡೈರೆಕ್ಟ್ ಆಗಿ ಬಂದು ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ಇಡೋಕ್ಕಾಗಲ್ಲ. ಓಕೆನಾ? ಕನ್ಫರ್ಮೇಷನ್ ಕೊಡಬೇಕು. ಕನ್ಫರ್ಮೇಷನ್ ಕೊಟ್ಟ ನಂತರ ಬೈ ಮಾಡ್ತೀವಿ ನಾವು. ಇಮ್ಮಿಡಿಯೇಟ್ ಆಗಿ ಡಿಮಾಂಡ್ ಝೋನ್ ಬಂತು 4 ಅವರ್ಸ್ ಇದೆ, ಸ್ಟ್ರಾಂಗೆಸ್ಟ್ ಇದೆ ಅಂತ ಬೈ ಮಾಡಕ್ ಹೋಗಬೇಡಿ. ಸ್ಟಾಪ್ ಲಾಸ್ ತುಂಬಾ ದೊಡ್ಡದಿದೆ, ಲಾಸ್ ತುಂಬಾ ಆಗುತ್ತೆ. ಸೊ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಜಂಪ್ ಮಾಡಿದ್ರೆ 4 ಅವರ್ ಡಿಮಾಂಡ್ ಝೋನ್ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ಮಾರ್ಕೆಟ್ ಈ ಡಿಮಾಂಡ್ ಝೋನ್ ಟಚ್ ಮಾಡಿ ಇಮಿಡಿಯೇಟ್ ಆಗಿ ಮೇಲ್ಗಡೆ ಹೋಗಲ್ಲ. ಓಕೆನಾ? ಅಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡುತ್ತದು. ಸೊ ಈ ತರ ನಾವು ಮಾರ್ಕೆಟ್ನ ಅನಾಲಿಸಿಸ್ ಮಾಡಬೇಕು. ಓಕೆನಾ? ಸೊ ಅನಾಲಿಸಿಸ್ ಮಾಡಿ ಟ್ರೇಡ್ನ ಎಂಟ್ರಿ ತಗೋಬೇಕು.
ಸೊ ಇವಾಗ ಗೋಲ್ಡ್ ಚಾರ್ಟ್ ಆಯಿತು. ಸೊ ಬಿ ಟಿ ಸಿಗೆ ಬರೋಣ. ಬಿ ಟಿ ಸಿ ಏನು ಹೇಳ್ತಾ ಇದೆ? ಸೊ 1 ಡೇ ಟೈಮ್ ಫ್ರೇಮಲ್ಲಿ ನಾವು ಬಿ ಟಿ ಸಿನ ಸದ್ಯಕ್ಕೆ ನೋಡಿದ್ರೆ, ಸೊ 1 ಡೇ ಟೈಮ್ ಫ್ರೇಮಲ್ಲಿ ಆಲ್ ಟೈಮ್ ಮಾರ್ಕೆಟು ಬಿ ಟಿ ಸಿ ಬ್ರೇಕ್ ಮಾಡಿದೆ. ಓಕೆನಾ? ಬ್ರೇಕ್ ಮಾಡಿಕೊಂಡು ಎಲ್ಲಿ ಹೈಯೆಸ್ಟ್ ಪಾಯಿಂಟ್ ಎಲ್ಲಿ ಕಾಣಿಸ್ತಾ ಇದೆ ನನಗೆ 1 ಡೇ ಟೈಮ್ ಫ್ರೇಮಲ್ಲಿ, ಇದು ನನ್ನ ಹೈಯೆಸ್ಟ್ ಪಾಯಿಂಟ್ ಇದೆ. ಲೋಯೆಸ್ಟ್ ಪಾಯಿಂಟ್ ಸದ್ಯಕ್ಕೆ ನಾವು ಯಾವ್ದು ತಗೋತೀವಿ? ಸೊ ಇದು ನನ್ನ ಲೋಯೆಸ್ಟ್ ಪಾಯಿಂಟ್. ಸೊ ಇದರ ಸೆಂಟ್ರಲ್ಲಿ ನಡುವೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದೆ. ಸೊ 1 ಡೇ ಟೈಮ್ ಫ್ರೇಮ್ ಇದೆ. ಓಕೆನಾ? 4 ಅವರಲ್ಲಿ ನಾನು ಜಂಪ್ ಆದರೆ ಏನು ಕಾಣಿಸ್ತಾ ಇದೆ 4 ಅವರಲ್ಲಿ ನನಗೆ? ಸೊ ಈ ಲೈನ್ನ ಸ್ವಲ್ಪ ಚಿಕ್ಕದಾಗಿ ಮಾಡೋಣ. ಓಕೆನಾ? ಸೊ 4 ಅವರಲ್ಲಿ ನನಗೆ ಮೇಜರ್ ಆಗಿ ಸೊ ಲೋವೆಸ್ಟ್ ಪಾಯಿಂಟ್ ಡೇ ಟೈಮ್ ಫ್ರೇಮ್, ಲೋವೆಸ್ಟ್ ಪಾಯಿಂಟು ಡೇ ಟೈಮ್ ಫ್ರೇಮ್, ಹೈಯೆಸ್ಟ್ ಪಾಯಿಂಟು ನನಗೆ ಸಿಗ್ತಾ ಇದೆ. ಸೊ 4 ಅವರಲ್ಲಿ ಮೇಜರ್ ಆಗಿ ಕೀ ಲೆವೆಲ್ ನಾವು ತೊಗೊಂಡ್ರೆ, ಸೊ ಮೇಜರ್ ಆಗಿ ಕೀ ಲೆವೆಲ್ನ ಮಾರ್ಕೆಟು 4 ಅವರ್ ಟೈಮ್ ಫ್ರೇಮಲ್ಲಿ ಹಿಟ್ ಮಾಡಿದೆ. ಇದನ್ನು ಕಲರ್ ನಾನು ಚೇಂಜ್ ಮಾಡಿಕೊಂಡು ಬೇರೆ ಹಾಕುತ್ತೀನಿ. ಇದು 4 ಅವರ್ ಕೀ ಲೆವೆಲ್ ಇದೆ. ಸೊ ಇಲ್ಲಿ ನನಗೆ 4 ಅವರ್ ಏನು ಕಾಣಿಸ್ತಾ ಇದೆ? 4 ಅವರಲ್ಲಿ ಇದು ನನ್ನ ಡಿಮಾಂಡ್ ಏರಿಯಾಗೆ ಬಂದ ಮೇಲೆ ಮತ್ತೆ ಇಲ್ಲಿಂದ ನಾವು ಬೈನ ನೋಡ್ತೀವಿ. ಓಕೆನಾ? ಯಾಕೆಂದ್ರೆ ಸ್ಟ್ರಕ್ಚರ್ ಅಲ್ಲಿ ಮಾರ್ಕೆಟು ಇಲ್ಲಿ ಬೇರೆ ಸ್ಟ್ರಕ್ಚರ್ ಮಾಡಿತ್ತು. ಫಸ್ಟ್ ಮಾರ್ಕೆಟು ಇಲ್ಲಿ ಸೆಲ್ಲಿಂಗ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿ ಅಲ್ಲಿ ಹೋಗಿ ಅಲ್ಲಿಂದ ಡ್ರಾಪ್ ಆಯಿತು. ಮತ್ತೆ ಮಾರ್ಕೆಟ್ ಏನು ಮಾಡುತ್ತೆ? ಇಲ್ಲಿ ಫುಲ್ಲಿ ಸ್ಟ್ರಕ್ಚರ್ನ ಮಾರ್ಕೆಟು ಕ್ರಿಯೇಟ್ ಮಾಡ್ಕೊಂಡಿದೆ. ಓಕೆನಾ? ಸೊ ಇದು ಲೋಯೆಸ್ಟ್ ಪಾಯಿಂಟು. ಇಲ್ಲಿ ನಮಗೆ 4 ಅವರ್ ಡಿಮಾಂಡ್ ಝೋನ್ ಇದೆ ಅಂತ ನಾವು ಇಮಿಡಿಯೇಟ್ ಆಗಿ ನಾವು ಬೈ ಮಾಡ್ತೀವಾ? ಇಲ್ಲ, ಮಾಡಲ್ಲ. ಸೊ 4 ಅವರಲ್ಲಿ ಸದ್ಯಕ್ಕೆ ಅಷ್ಟು ಇಂಪಾರ್ಟೆಂಟ್ ನನಗೆ ಝೋನು ಕಾಣಿಸ್ತಾ ಇಲ್ಲ. 4 ಅವರಲ್ಲಿ ಮತ್ತೊಂದು ನಾನು ಡ್ರಾ ಮಾಡಬೇಕು ಅಂದರೆ ಇಲ್ಲಿ ಮಾರ್ಕೆಟು ಇದು ನನ್ನ 4 ಅವರ್ ಕೀ ಲೆವೆಲ್ ಇತ್ತು, ಬಟ್ ಅದನ್ನು ಮಾರ್ಕೆಟು ಬ್ರೇಕ್ ಮಾಡಿದೆ. ಇವಾಗ ಬ್ರೇಕ್ ಆಗಿದೆ ಅಂದ ತಕ್ಷಣ ಅದನ್ನು ನಾನು ಡ್ರಾ ಮಾಡಲ್ಲ. ಸೊ ಇಲ್ಲಿ ಡಿಮಾಂಡ್ ಏರಿಯಾ ಇದೆ. ಸೊ 1 ಅವರಲ್ಲಿ ಇದನ್ನು ನಾವು ಚಾರ್ಟ್ನ ನೋಡಿದ್ರೆ, ಸೊ 1 ಅವರಲ್ಲಿ ಏನು ಕಾಣಿಸ್ತಾ ಇದೆ ನಮಗೆ? ಸೊ ಸದ್ಯಕ್ಕೆ ಲಿಕ್ವಿಡಿಟಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಅವೈಲೇಬಲ್ ಇತ್ತು. ಇಷ್ಟು ಜೋರಾಗಿ ಡ್ರಾಪ್ ಆಗೋ ಕಾರಣ ಟ್ರೆಂಡ್ ಲೈನ್ ಲಿಕ್ವಿಡಿಟಿ. ಓಕೆನಾ? ಸೊ ಇಲ್ಲಿ ಟ್ರೆಂಡ್ ಲೈನ್ ನನಗೆ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಇದು ಟ್ರೆಂಡ್ ಲೈನು. ಸೊ ಟ್ರೆಂಡ್ ಲೈನ್ ಕ್ರಿಯೇಟ್ ಮಾಡ್ಕೊಂಡು ಹೋದಾಗ ಅಲ್ಲಿ ಮಾರ್ಕೆಟ್ ತುಂಬ ಸ್ಪೀಡಾಗಿ ಫಾಲ್ ಆಗುತ್ತೆ, ಅಥವಾ ಮೇಲ್ಗಡೆ ಟ್ರೆಂಡ್ ಲೈನ್ ಇದ್ದರೆ ಮೇಲ್ಗಡೆ ಜೋರಾಗಿ ಹೋಗುತ್ತೆ. ಯಾಕೆಂದರೆ ಇಲ್ಲಿರೋ ಲಿಕ್ವಿಡಿಟಿನ ಹಂಟ್ ಮಾಡೋಕ್ಕೆ. ಓಕೆನಾ? ಸೊ ಇವಾಗ ಮೇಜರ್ ಕೀ ಲೆವೆಲ್ ನಂದು ಡೇ ಟೈಮ್ ಫ್ರೇಮಲ್ಲಿ ಕೆಳಗಡೆ ಇದೆ. ಸೊ ಮಾರ್ಕೆಟು ಸದ್ಯಕ್ಕೆ ಸೆಂಟ್ರಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ 4 ಅವರ್ ಟೈಮ್ ಫ್ರೇಮ್ಗೆ ವಾಪಸ್ ಬರ್ತೀನಿ. ಸೊ ಇವಾಗ ಫಿಬೊನಾಚಿ ಟೂಲ್ನ ಹಾಕಿದಾಗ ಸದ್ಯಕ್ಕೆ ನಮಗೆ ರೀಟ್ರೇಸ್ ಎಷ್ಟಾಗಿದೆ ನೋಡಬೇಕು. ಸೊ 61.8 ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ 1 ಅವರ್ ಟೈಮ್ ಫ್ರೇಮಿಗೆ ಜಂಪ್ ಮಾಡಿದ್ರೆ, ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಸೊ ಆಲ್ಮೋಸ್ಟ್ ಸೆಂಟರ್ ಬಂದಿದೆ. 78.6 ಮತ್ತು 61.8 ಸೆಂಟರ್ ಕ್ಯಾಂಡಲ್ ಕ್ಲೋಸ್ ಮಾಡಿದೆ. ಇವಾಗ ಸ್ಟ್ರಕ್ಚರು ನಮಗೆ 1 ಅವರಲ್ಲಿ ಬಿಯರಿಶ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗೋದು ಕಾಣಿಸ್ತಾ ಇದೆ. ಓಕೆನಾ? ಸೊ ಫಾರ್ಮೇಷನ್ ಮಾಡ್ಕೊಂಡು ಮೊದಲು ಮಾರ್ಕೆಟು ಮೇಜರ್ ಕೀ ಲೆವೆಲ್ಗೆ ಹಿಟ್ ಆಯಿತು, ಮತ್ತೆ ಮೇಲ್ಗಡೆ ಹೋಯಿತು. ಸೊ ಮಾರ್ಕೆಟ್ ಏನು ಮಾಡ್ತು? ಮತ್ತೆ ಈ ಲೋನ ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಬ್ರೇಕ್ ಮಾಡಿ ಸೊ ಮತ್ತೆ ರೀಟ್ರೇಸ್ ಹೋಗಿ ವಾಪಸ್ ಡ್ರಾಪ್ ಆಗಿದೆ. ಓಕೆನಾ? ಬೇರೆ ಸ್ಟ್ರಕ್ಚರು ಫಾರ್ಮೇಷನ್ ಆಗ್ತಾ ಇದೆ. ಸೊ ಬುಲ್ಲಿ ಸ್ಟ್ರಕ್ಚರ್ ಫಾರ್ಮೇಷನ್ ಇನ್ನು ನಮಗೆ ಕರೆಕ್ಟಾಗಿ ಆಗಿಲ್ಲ. ಓಕೆನಾ? ಸೊ ಡಿಮಾಂಡ್ ಝೋನ್ ಇದೆ. ಸೊ ಮೇಲ್ಗಡೆ ನಮಗೆ ಸಪ್ಲೈ ಝೋನ್ ಕೂಡ ಅವೈಲಬಲ್ ಇತ್ತು.
ಸಪ್ಲೈ ಝೋನಿಂದ ಮಾರ್ಕೆಟು ಇಲ್ಲಿ ಡ್ರಾಪ್ ಆಗಿದೆ. ಓಕೆನಾ. ಸೊ 4 ಅವರು 2 ಅವರು 1 ಅವರು. ಸೊ ನಮಗೆ ಮೇಜರ್ ಆಗಿ 1 ಡೇ ಟೈಮ್ ಫ್ರೇಮ್, 4 ಅವರ್ ಟೈಮ್ ಫ್ರೇಮ್, 1 ಅವರ್ ಟೈಮ್ ಫ್ರೇಮ್, ಈ 3 ಟೈಮ್ ಫ್ರೇಮ್ ಅಲ್ಲಿ ನಮಗೆ ನಾವು ಅನಾಲಿಸಿಸ್ನ ಮಾಡಬೇಕು. ಓಕೆನಾ. ಸೊ ಮಾಡಾದ್ಮೇಲೆ 5 ಮಿನಿಟು ಅಥವಾ 15 ಮಿನಿಟಲ್ಲಿ ಟ್ರೇಡ್ ಎಂಟ್ರಿನ ಮಾಡಬೇಕು. ಓಕೆನಾ. ಸೊ ಇಷ್ಟು ಅನಾಲಿಸಿಸ್ ಮಾಡಿದ್ರೆ ನೀಟಾಗಿ ನಮಗೆ ಮಾರ್ಕೆಟು ಅರ್ಥ ಆಗುತ್ತೆ. ಅನಾಲಿಸಿಸ್ ಇಲ್ಲದೆ ಬರೀ 5 ಮಿನಿಟೇ ಅಥವಾ ಬರೀ 15 ಮಿನಿಟಲ್ಲೇ ನಾವು ನೋಡ್ತೀವಿ, ಬೇರೆ ಯಾವುದು ಚಾರ್ಟ್ ನೋಡಲ್ಲ ಅಂದರೆ ತುಂಬ ರಾಂಗ್ ಅನಾಲಿಸಿಸ್ ಅದು. ಓಕೆನಾ. ಸೊ GBP ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ GBPನೂ ಮಾಡಿದ್ದೆ. ಸೊ ಗೋಲ್ಡ್ ಆಯಿತು, BTC ಆಯಿತು, GBPನೂ. ಸೊ GBPನೂ ಸದ್ಯಕ್ಕೆ ಆಲ್ ಟೈಮ್, ಇವಾಗ ಈ ಕಡೆನೂ ಮಾರ್ಕೆಟು GBP ಆಲ್ ಟೈಮ್ ಹೈ ಮೇಲ್ಗಡೆ ಇದೆ. ಸದ್ಯಕ್ಕೆ GBPಯಲ್ಲಿ ಸ್ಟ್ರಕ್ಚರು, ಇದು ಸ್ಟ್ರಕ್ಚರ್ನ ಮಾರ್ಕೆಟು ಬ್ರೇಕ್ ಮಾಡಿದೆ. ಓಕೆನಾ. ಸೊ ಮೇಲ್ಗಡೆ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಮಾರ್ಕೆಟು ಹೋಗ್ತಾ ಇದೆ. ಸೊ ಇಲ್ಲಿ ಸಪ್ಲೈ ಝೋನ್ ಒಂದು BTCಗೆ, ಸಾರಿ GBP USDಗೆ ಸಪ್ಲೈ ಝೋನ್ ಹಿಟ್ ಮಾಡಿದೆ. ಸೊ ಸಪ್ಲೈ ಝೋನಿಂದ ಮಾರ್ಕೆಟು ಕೆಳಗಡೆ ಬರ್ತಾ ಇದೆ. ಸೊ 1 ಡೇ ಟೈಮ್ ಫ್ರೇಮಲ್ಲಿ. ಸೊ ಅದನ್ನು ನೀವು 4 ಅವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ GBP ಈ ಥರ ಕಾಣಿಸ್ತಾ ಇದೆ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ಸ್ಟ್ರಕ್ಚರ್ ಏನಾದರೂ ಮಾರ್ಕೆಟು ಬ್ರೇಕ್ ಮಾಡಿದೆ ಇಲ್ಲಿ. ಸೊ ಸದ್ಯಕ್ಕೆ ಸ್ಟ್ರಕ್ಚರು ನಮಗೆ, ಸೊ ಇಲ್ಲಿಂದ ಈ ಹೈನ ತಗೊಂಡು ಈ ಕಡೆ ಹೇಳಿದ್ರೆ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ಓಕೆನಾ. ಬಟ್ ಡೇ ಟೈಮ್ ಫ್ರೇಮ್ ಸಪ್ಲೈ ಝೋನ್ಗೆ ಹಿಟ್ ಆಗಿದೆ, ಅದಕ್ಕೆ ರಿಯಾಕ್ಷನ್ನು ಮಾರ್ಕೆಟು ತೋರಿಸ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಓಕೆನಾ. ಸೊ ಈ ಥರ ಅನಾಲಿಸಿಸ್ ಮಾಡ್ತಾ ಮಾಡ್ತಾ ಚಿಕ್ಕ ಟೈಮ್ ಫ್ರೇಮಿಗೆ ಬಂದು ಎಂಟ್ರಿ ಮಾಡಿ ಸ್ನೇಹಿತರೆ. ಓಕೆನಾ. ಸೊ ಏನೇ ಡೌಟ್ ಇದ್ದರೂ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಜಸ್ಟ್ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ವಾಟ್ಸಪ್ ಮಾಡಿ ಕ್ಲಾಸ್ ಬಗ್ಗೆ ತಿಳ್ಕೊಳ್ಳಿ. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಕೇಳಬಹುದು, ಮೆಸೇಜ್ ಮಾಡ್ಬೋದು. ಓಕೆನಾ. ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಡಿ, ಏನು ತೊಂದರೆ ಇಲ್ಲ. ಓಕೆನಾ. ಸೊ ಥ್ಯಾಂಕ್ ಯು.